ನಮ್ ದೋಸ್ತರೆಲ್ಲ ಸಿಕ್ಕಾಪಟ್ಟೆ ಭಯ ಕತ್ಬಿಟ್ಟಾರ. ದೋಸ್ತ್ ನೀ ಏನ್ರಿ ಸ್ಟೋರಿ ಹೇಳಂದ್ರೆ ಉತ್ತರ ಕರ್ನಾಟಕ ಭಾಷೆ ಒಳಗ ಹೇಳು, ನಮಗೊಂದ್ ಸ್ವಲ್ಪ ಹತ್ತನೇ ಭಾಷೆ ಕೇಳಿದಂಗ ಆಕತಿ, ಕಿವಿಗೊಂದ್ ಸ್ವಲ್ಪ ಇಂಪ್ ಆಗ್ತೈತಿ ಅಂತ ಹೇಳಿ. ಅದಕ್ಕ ಒಂದು ಟ್ರೂ ಸ್ಟೋರಿ ಆಫ್ ಫಾರ್ಮಸಿಸ್ಟ್ ಯಾವ ತರ ಲೈಫ್ ಸೆಟ್ಲ್ ಮಾಡ್ಕೊಂಡ ಅಂತ ಹೇಳಿ ಒಂದು ಸ್ಟೋರಿ ಹೇಳ್ತೀನಿ. ವಿಡಿಯೋನ ಎಂತನ ನೋಡಿ. ನಾನೊಂದ್ಸತಿ ಹತ್ತನಿಂದ ಜಮಖಂಡಿ ಹೋಗುವಾಗ ಒಬ್ಬ ಕೈ ಮಾಡಿ ನನ್ನ ಕಾರಡಿ ನಿಂದ್ರಿಸಿದ ಕೂಡ ನನ್ನ ಸರ್ ಒಂದ್ ಸ್ವಲ್ಪ ಅರ್ಜೆಂಟ್ ಅದ, ನನ್ ಜಮಖಂಡಿಗೆ ಬಿಡ್ರಿ ಅಂತ ಹೇಳ್ದ. ಕಾರಡಿಯಲ್ಲಿ ಹಚ್ಕೊಂಡು ಒಂದ್ 5 ಕಿಲೋಮೀಟರ್ ಆದ ನಂತರ ಕೇಳಿದೆ, ಸರ್ ಏನ್ ಮಾಡ್ತೀರಿ ಅಂತ ಹೇಳಿ. ಸರ್ ಒಂದ್ ಮೆಡಿಕಲ್ ಶಾಪ್ ಐತಿರಿ ಅಂತಂದ. ಹೌದಾ, ಫಾರ್ಮಸಿಸ್ಟ್ ಅಂತ ಕೇಳಿದೆ. ಹೌದು ಸರ್ ಫಾರ್ಮಸಿಸ್ಟ್ ಅಂತಂದ. ನನಗೂ ಖುಷಿ ಆಯ್ತು, ನಾನು ಫಾರ್ಮಸಿಸ್ಟ್ ಸರ್ ಅಂತಂದ. ಇಬ್ಬರದು ಮಸ್ತ್ ದೋಸ್ತಿ ಆಯ್ತು. ಹೋಗುತ್ತಾನ ನಾನು ಅವ್ರಿಗೆ ಏನ್ ಕೇಳಿದೆ, ಮದುವೆ ಆಗೈತೇನ್ ಸರ್ ಕೇಳಿದೆ. ಹಾ ಆಗೈತ್ ಸರ್ ಅಂತಂದ. ಹಾಸ್ಪಿಟಲ್ ಅಟ್ಯಾಚ್ ಮೆಡಿಕಲ್ ಶಾಪ್ ಐತೆ ಅಂತ ಕೇಳಿದೆ. ಹೌದು ಸರ್ ಹಾಸ್ಪಿಟಲ್ ಅಟ್ಯಾಚ್ ಮೆಡಿಕಲ್ ಶಾಪ್ ಅದರಿ ಅಂತಂದ. ಡಾಕ್ಟರ್ ಕಮಿಷನ್ ಬಾಳ್ ಕೊಡ್ತಿರ್ಬೇಕಲ್ರಿ ನೀವು ಅಂತಂದ. ಇಲ್ರಿ ಸರ್ ನಮ್ದ್ ವೈಫ್ ಡಾಕ್ಟರ್ ಅದಾರಿ ಅಂತಂದ. ಅಂದ್ಕೂಡ್ಲೆ ನಾನು ಗಾಬರಿ ಇದೆ. ಏನ್ ಸರ್ ಲಾಟ್ರಿ ಹೊಡೆದಿರಲ್ಲ ಲೈಫ್ ದಾಗ ಅಂತಂದ. ಲಾಟ್ರಿ ಗಿಟ್ರಿ ಏನ್ ಹೊಡೆದಿಲ್ಲ ಸರ್, ನಾನು ಲಾಟ್ರಿ ತಯಾರು ಮಾಡ್ಕೊಂಡಿನ್ರಿ ಅಂತಂದ. ಅದೇಂಗ್ರಿ ಅಂತಂದೆ. ಸರ್ ನಾನು ಫಾರ್ಮಸಿ ಮುಗ್ಕೂಲ ಸಿಕ್ಕಾಪಟ್ಟೆ ಹೆಣ್ ನೋಡಿದಿರಿ, ಯಾರು ನನಗ ಅಷ್ಟ ಪಸಂದ್ ಬರ್ಲಿಲ್ಲ, ಯಾರು ನನಗ ಅಷ್ಟ ಇಷ್ಟನೂ ಪಡ್ಲಿಲ್ಲ. ಅದಕ್ಕೆ ನಾನು ಡಿಸೈಡ್ ಮಾಡ್ಬಿಟ್ಟಿನಿ, ಸೆಕೆಂಡ್ ಇಯರ್ ಸೈನ್ಸ್ ಮುಗಿದಿದ್ದ ಹುಡುಗಿನ ಮದುವೆ ಆಗಿನಿ ಸರ್. ಮದುವೆಯಾಗ 6 ತಿಂಗಳ BAMS ಅಡ್ಮಿಷನ್ ಮಾಡಿಸಿರಿ. ಈಗ BAMS ಮುಗಿದು ಒಂದ್ 2-3 ವರ್ಷ ಆಯ್ತು ನೋಡ್ರಿ. ಫಸ್ಟ್ ಕ್ಲಾಸ್ ಹಾಸ್ಪಿಟಲ್ ತೆಗೆದುಕೊಟ್ಟಿನಿ. ಡೈಲಿ ಒಂದ್ 30-40 ಅಕ್ಕಿ ಪೇಷಂಟ್ ನೋಡ್ತಾಳೆ. ನನಗೊಂದ್ ಕೌಂಟರ್ದಾಗ ಒಂದ್ 30-40 ಪೇಷಂಟ್ ಬರ್ತಾವ. ಆರಾಮ್ ಲೈಫ್ ನಡೆದೈತಿ ಸರ್ ಅಂತಂದ. ಅವನು ವಿಚಾರ ಮಾಡಿದೆ, ನೀ ಯಾಕೆ ಮೊದ್ಲ ಸಿಗ್ಲಿಲ್ಲ ಬಾಬಾ, ನಾನು ಇದ ಐಡಿಯಾ ಮಾಡ್ತಿದ್ದ ಅಂತೇಳಿ. ಅದಕ್ಕ ಯಾವ ಫಾರ್ಮಸಿಸ್ಟ್ಗೂ ಹಗರ್ ತಿಳ್ಕೊಬೇಡ್ರಿ. ಮನಸ್ ಮಾಡ್ರೆ ಫಾರ್ಮಸಿಸ್ಟ್ಗಳನ್ನ ಡಾಕ್ಟರ್ ಮಾಡ್ಬೋದು, ಡಾಕ್ಟರ್ ಫಾರ್ಮಸಿನೂ ಓದಿಸ್ಬೋದು. ಅದಕ್ಕೆಲ್ಲಾ ಫಾರ್ಮಸಿ ಮುಗಿಸಿರ್ತಕ್ಕಂತ ಹೆಣ್ಣು ಹುಡುಗಿಯರಿಗೆ ಹೇಳ್ತೀನಿ, ಫಾರ್ಮಸಿಸ್ಟ್ ನ ಹಗರ್ ತಿಳ್ಕೊಬೇಡ್ರಿ. ಬಿಸ್ನೆಸ್ ಮಾಡಕತ್ತಿದ್ದ ಅಂತಂದ್ರ ಜಲ್ದಿ ಮದುವೆ ಆಗ್ಬಿಡ್ರಿ. ಏನಂತೀರಿ ಫಾರ್ಮಸಿಸ್ಟ್ ಎಲ್ಲರೂ? ಇದು ನನ್ನ ಫ್ರೆಂಡ್ ಟ್ರೂ ಸ್ಟೋರಿ. ನನಗೂ ಕೇಳಿ ಚಲೋ ಅನಿಸ್ತು, ಅದಕ್ಕೆ ಶೇರ್ ಮಾಡ್ಬೇಕು ಅನಿಸ್ತು, ಶೇರ್ ಮಾಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.